ಮೊದಲು ಸಾಸಿವೆಯನ್ನು ಎಣ್ಣೆಯಲ್ಲಿ ಹಾಕಿ ನಂತರ ಕಡಲೆಬೇಳೆ, ಜೀರಿಗೆ ಮತ್ತು ಉದ್ದಿನಬೇಳೆ, ನಂತರ ಬೆಳ್ಳುಳ್ಳಿ ಒಂದು ಗೆಡ್ಡೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ. ಮೊದಲೇ ಗ್ರೌಂಡ್ನಟ್ ಅಂದರೆ ಕಡಲೆ ಬೀಜವನ್ನು ಹುರಿದಿಟ್ಟುಕೊಳ್ಳಬೇಕು. ನಂತರ ಹಸಿಮೆಣಸಿನಕಾಯಿಯನ್ನು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ. ಹಸಿಯ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ನಂತರ ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರಿಯಬೇಕು. ನೀರಿನ ಅಂಶವು ಕಂಪ್ಲೀಟಾಗಿ ರಿಮೂವ್ ಆಗಬೇಕು. ಕರಿಬೇವು ಎಲೆ, ಕರಿ ಲೀವ್ಸನ್ನು ಮೊದಲೇ ಹಾಕಬಹುದು ಅಥವಾ ನಂತರವನ್ನು ಬೇಕಾದರೂ ಹಾಕಿಕೊಳ್ಳಬಹುದು. ನಂತರ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು 1 ಸ್ಪೂನ್ ಹಾಕ್ಕೊಳ್ಳಬೇಕು. ಅದಾದ ನಂತರ ಎಣ್ಣೆಯಲ್ಲಿ ಈರುಳ್ಳಿ, ಉಪ್ಪು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. 5-10 ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅರಿಶಿಣವನ್ನು ಹಾಕಿ. ಅರಿಶಿಣ ಆದ ಮೇಲೆ ಜೀರಿಗೆ, ಮೆಂತ್ಯ ಪೌಡರ್ ಬೆರೆಸಿಕೊಳ್ಳಿ. ಚೆನ್ನಾಗಿ ಕಲಸಿ ನಂತರ ಮುಚ್ಚಳವನ್ನು ಮುಚ್ಚಿ. ನಂತರ ಇಟ್ಟುಕೊಂಡಿರುವ ತೆಂಗಿನಕಾಯಿ ತುರಿಯನ್ನು ಮಿಶ್ರಣ ಮಾಡಿಕೊಳ್ಳಿ. ತೆಂಗಿನಕಾಯಿ ಚೆನ್ನಾಗಿ ಕಲಸಿ ಈರುಳ್ಳಿ ಜೊತೆ. ನಂತರ 2 ನಿಮಿಷ ಬೇಯಿಸಿಕೊಳ್ಳಿ. ತೆಂಗಿನಕಾಯಿಯಲ್ಲಿರುವ ನೀರಿನ ಅಂಶ ಹೋಗಿ ಚೆನ್ನಾಗಿ ಮಿಶ್ರಣ ಆಗುವವರೆಗೂ 3-4 ನಿಮಿಷ ಮಿಶ್ರಣ ಮಾಡಿಕೊಳ್ಳಿ. ನಂತರ 1 ಇಡೀ ಗಾತ್ರದ ನಿಂಬೆಹಣ್ಣು ಹಿಂಡುವ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಈಗ ರುಚಿಕರವಾದ ನಿಂಬೆಹಣ್ಣಿನ ಗೊಜ್ಜು ರೆಡಿ. ಅನ್ನಕ್ಕೆ ಮಿಶ್ರಣ ಮಾಡಿಕೊಂಡು ಊಟ ಮಾಡಿರಿ.